ಆರಂಭದ ದಿನಗಳಲ್ಲಿ ಚೆನ್ನಾಗೇ ಇದ್ರು, ಸಿನಿಮಾಗಳು ಮಾಡ್ತಾ ಹೋದಂತೆ ಸ್ಟಾರ್ಡಮ್ ಹೆಚ್ಚಾದಂತೆ ಜನಪ್ರಿಯತೆ ಹೆಚ್ಚಾದಂತೆ ಸೊ ಹಲ್ಲೆ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳ ಮೇಲೆ ಮತ್ತು ಸೆಟ್ ಬಾಯ್ಗಳ ಮೇಲೆ ಹೊಡೆಯೋದಕ್ಕೆ ಅಂತ ಮಾತಾಡ್ತಾರೆ. ಬಟ್ ಅವರು ಒಬ್ಬರು ಸೆಟ್ ಬಾಯ್ ಆಗಿ ಲೈಟ್ ಬಾಯ್ ಆಗಿದ್ದಾಗಿಂದ ಬಂದಿದ್ದಾರೆ. ಸೊ ಈ ಥರದ್ದು ಮಾಡ್ತಾರೆ ಅಂದರೆ ತಾವು ನಂಬ್ತೀರಾ ಅಂತ? ಸೆಟ್ ಬಾಯಿಗೆ ಯಾಕೆ ಹೊಡಿತಾರೆ, ಪ್ರೊಡ್ಯೂಸರ್ಗೆ ಯಾಕೆ ಒಳ್ಳೆ ಮಾಡ್ತಾರೆ? ಏನೋ ತಪ್ಪಿರ್ಬೇಕಲ್ಲ. ಸುಮ್ಮನೆ ಈಗ ಯಾರೊಬ್ಬ ಒಳ್ಳೆ ಮಾಡ್ತಾರೆ ಸುಮ್ಮನೆ ಹೋಗ್ತಾರ, ಮುಖಬಾಳ ಕೊಡ್ತಾರೆ. ಸುಮ್ಮನೆ ಏನೋ ಒಂದು ತಪ್ಪಿರುತ್ತೆ. ಅವಾಗ ತಮಾಷೆಗೆ ಹೊಡಿತೀನಿ ಅಂತ ಹೇಳಿರ್ಬೋದು, ಹೊಡಿತೀನಿ ತಕ್ಷಣ ಯಾರು ಹೊಡೆಯಲ್ಲ, ಆ ಥರ ಇರ್ತೇ ಹೊರತು ಯಾರು ಇಲ್ಲ. ಅವ್ರ ಕೆಲಸ ನಮ್ಮ ಒಬ್ಬ ನಟ ಹೀರೋ ಡೈರೆಕ್ಟರ್ ಅಂತ ಬಂದು ಹಾಕಿ ಮಾಡ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಕೆಲವು ಇದು ನಮ್ಮ ಮಾಹಿತಿಗೆ ಬಂದಿಲ್ಲ. ಯಾಕೆ ನಮ್ಮ ಅಸೋಸಿಯೇಷನ್ ನಮ್ಗೆ ಬರಬೇಕು, ಈ ರೀತಿ ಯಾವುದು ಬಂದಿಲ್ಲ. ದರ್ಶನ್ ಪ್ರೊಡ್ಯೂಸರ್ಗಳು ಹೊಡೆದಿದ್ದಾರೆ, ಆಮೇಲೆ ಸೆಟ್ ಯಾವುದು ಬಂದಿಲ್ಲ. ಬೈದಿರೋದು ಅದು ಮಾಮೂಲಿ ಬಿಡಿ. ಇದು ಸೆಟ್ ಕ್ಯಾಮ್ರಾ ಟೈಮ್ ಸೆಟ್ ಕ್ಯಾಮ್ರಾ ಹೆಂಗೆ ಕಾಣಬೇಕು ಸೆಪ್ರೇಟು ಆ ಥರ ಹೇಳಿರ್ಬೋದು. ಅದನ್ನು ತಪ್ಪು. ಇವತ್ತು ಒಂದು ಕಡ್ಡಿನೂ ಒಂದು ಕತ್ತಿ ಥರ ಕಾಣ್ತದೆ. ಅದರಿಂದ ನಾವೆಲ್ಲದೂ ತಳಕಾಲ. ಅದರಿಂದ ಅವ್ರು ಏನು ಮಾಡಿದ್ದಾರೆ ನನಗೆ ಗೊತ್ತೇ ಆ ರೀತಿ ಮಾಡೋಕ್ಕಿಲ್ಲ ವ್ಯಕ್ತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.